ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಒಬ್ಬ ಮನುಷ್ಯ ಬಹಳ ಉತ್ಸಾಹದಲ್ಲಿದ್ದು ಸಾಹಸ ಗುಣಗಳನ್ನು ಪಡ್ಕೊಂಡು ತನ್ನ ದಿನನಿತ್ಯ ಚಟುವಟಿಕೆಗಳಲ್ಲಿ ಶೌರ್ಯ, ಧೈರ್ಯ, ಧೀರತ್ವವನ್ನು ಯಾವ ರೀತಿ ಪಡಿಬೇಕು ಅನ್ನೋ ವಿಚಾರದಲ್ಲಿ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಹಯಗ್ರೀವರು ಅಂಥೇಳಿ ವಿಷ್ಣುವಿನ ಇನ್ನೊಂದು ಅವತಾರ. ಹಯಗ್ರೀವ ಗಾಯತ್ರಿ ಮಂತ್ರದಿಂದ ಕೆಲಸದಲ್ಲಿ ಆಸಕ್ತಿ, ಓದೋದ್ರಲ್ಲಿ ಆಸಕ್ತಿ, ದುಡಿಮೆ ಉದ್ಯೋಗದಲ್ಲಿ ಆಸಕ್ತಿ, ವ್ಯಾಪಾರ ಯಾವುದೇ ಕ್ಷೇತ್ರದಲ್ಲೂ ಕೂಡ ಲವಲವಿಕೆ, ಸ್ಟಾರ್ಟ್ ಮಾಡಿದ ಕೆಲಸ ಕಂಪ್ಲೀಟ್ ಮಾಡಬೇಕು, ಚುರುಕಾಗಿರಬೇಕು, ವಯಸ್ಸು ತಕ್ಕಂತೆ ಮೆಚ್ಯೂರಿಟಿ ಇರಬೇಕು, ವಿದ್ಯೆ ತಕ್ಕಂತೆ ಮೆಚ್ಯೂರಿಟಿ ಇರಬೇಕು, ಉದ್ಯೋಗ ತಕ್ಕಂತೆ ಮೆಚ್ಯೂರಿಟಿ ಇರಬೇಕು. ಇದನ್ನೆಲ್ಲ ಪಡ್ಕೊಳ್ಳೋದು ಹೇಗೆ ಅಂತೇಳಿ ನಿನ್ನೆ ಸಂಚಿಕೆಯಲ್ಲಿ ನಾನು ಹಯಗ್ರೀವರ ಒಂದು ಮಂತ್ರವನ್ನು ತಿಳಿಸ್ಕೊಟ್ಟಿದ್ದೆ. ಇವತ್ತು ಭಾಳ ಇಂಪಾರ್ಟೆಂಟು, ಇಡೀ ಜಗತ್ತಿನಲ್ಲಿರೋ ಎಲ್ಲ ಜನಗಳಿಗೂ ಬೇಕಾಗಿರುವಂಥ ಸಬ್ಜೆಕ್ಟ್ ಇವತ್ತು ನಾನು ತೊಗೊಂಡಿದ್ದೀನಿ. ಏನು ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಳ್ಕೊಡ್ತೀನಿ ಅಂತಂದರೆ, ನಮಗೆ ಎನರ್ಜಿ ಇಂಬ್ಯಾಲೆನ್ಸ್ ಆಗಿಬಿಟ್ಟಿರ್ತದೆ. ನಮ್ಮ ಹೈಟು ವೈಟು, ನಮ್ಮ ಎತ್ತರ ತೂಕ ತಕ್ಕಂತೆ ಬಾಡಿ ಒಳಗೆ ಎನರ್ಜಿ ಇರಬೇಕು. ಈಗ ಒಂದು ಕಾರು, ಲಾರಿ, ಬಸ್ಸು, ಯಾವುದೇ ವೆಹಿಕಲ್ ತೊಗೊಳ್ಳಿ, ಫಾಸ್ಟಾಗಿ ಹೋಗ್ಬೇಕು ಅಂದರೆ ಅದರಲ್ಲಿ ಇಂಜಿನ್ ಚೆನ್ನಾಗಿ ಎನರ್ಜಿ ಪ್ರೊಡ್ಯೂಸ್ ಮಾಡಬೇಕು. ಫಸ್ಟ್ ಗೇರ್ಗೆ, ಸೆಕೆಂಡ್ ಗೇರ್ಗೆ, ಥರ್ಡ್ ಗೇರ್ಗೆ, ಫೋರ್ತ್ ಗೇರ್ಗೆ ಆಯಾ ಗೇರ್ ಚೇಂಜ್ ಮಾಡಿದಷ್ಟು ಶಕ್ತಿ ಜಾಸ್ತಿ ಆಗ್ತಿರ್ತದೆ, ಗಾಡಿ ಫಾಸ್ಟಾಗಿ ಹೋಗ್ತದೆ. ಹಾಗೆ ಈ ದೇಹ ಎನ್ನೋ ಒಂದು ವೆಹಿಕಲ್ಲು ಒಳಗಡೆ ಇಂಜಿನಲ್ಲಿ ಏನಾದ್ರು ಎನರ್ಜಿ ಇಂಬ್ಯಾಲೆನ್ಸ್ ಆದಾಗ, ಏರುಪೇರು ಆದಾಗ ತೂರಾಡ್ತಾರೆ. ಕೆಲಸ ಮಾಡುವಾಗ ತೂರಾಡ್ತಾರೆ, ನಡೆಯುವಾಗ ತೂರಾಡ್ತಾರೆ, ಶರೀರದಲ್ಲಿ ಬ್ಯಾಲೆನ್ಸ್ ಇರೋದಿಲ್ಲ. ಇನ್ನೊಂದು, ತೂಕ ಎತ್ತಕ್ಕಾಗಲ್ಲ, ಬಟ್ಟೆ ಒಗೆಯೋಕ್ಕಾಗಲ್ಲ, ಪಾತ್ರೆ ತೊಳೆಯೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ, ಓದೋಕ್ಕಾಗೋದಿಲ್ಲ, ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕಾಗಲ್ಲ. ಒಳಗಡೆ ಎನರ್ಜಿ ಏರುಪೇರಾದಾಗ, ಯಾವಾಗ ನಮ್ಮ ಶರೀರದಲ್ಲಿ ಎನರ್ಜಿ ಶಕ್ತಿಗಳು ಏರುಪೇರಾಯಿತು ಅಂದಾಗ ನಿರಾಸಕ್ತಿ, ಯಾವುದು ಮಲ್ಕೊಂಡಿರೋಣ ಅನಿಸುತ್ತೆ, ಮೂಡೋ ಇಲ್ಲ, ಆಮೇಲೆ ನಾನು ಅಂದ್ಕೊಂಡಿದ್ದೆ ಹಂಗಾಗಲೇ ಇಲ್ಲ ಅಂತ ಹೇಳ್ತೀವಿ. ನಮ್ಮ ಮೆಚ್ಯೂರಿಟಿ ಎಷ್ಟಿದೆಯೋ ಅದಕ್ಕೆ ಎರಡಷ್ಟು ಎನರ್ಜಿ ಇರಬೇಕು. ನಾನಿವತ್ತು 5 ಬಟ್ಟೆ ಒಗೆದಾಕ್ತೀನಿ ಅಂದರೆ ನನಗೆ 20 ಬಟ್ಟೆ ಒಗೆಯೋಷ್ಟು ಶಕ್ತಿ ಒಳಗಡೆ ಇದ್ದಾಗ ಮಾತ್ರ 5 ಬಟ್ಟೆನ ಒಗಿತೀನಿ. ನಾನಿವತ್ತು 50 ಪಾತ್ರೆನ ಚೆನ್ನಾಗಿ ತೊಳೆದಿಡಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರೆ ನಮಗೆ 200 ಪಾತ್ರೆ ತೊಳೆಯೋಷ್ಟು ಶಕ್ತಿ ಇದ್ದರೆ ಮಾತ್ರ ತಟ್ಟೆ, ಲೋಟ, ಚೊಂಬು, ಪಾತ್ರೆ ತೊಳೆದಿಡ್ತೀನಿ. ಇವತ್ತು ನಾನು 5 ಕಿಲೋಮೀಟ್ರ್ ವಾಕ್ ಮಾಡ್ತೀನಿ ಅಂದರೆ 5 ಕಿಲೋಮೀಟ್ರ್ ವಾಕ್ ಮಾಡೋಕ್ಕೆ ಎನರ್ಜಿ ಇರಬೇಕು ನನ್ನಲ್ಲಿ. 5 ಕಿಲೋಮೀಟ್ರ್ ಅಥವಾ 5 ಮೈಲು ನಡ್ಕೊಂಡು ಹೋಗ್ತೀನಿ ಅಂತಂದರೆ ನನಗೆ 50 ಕಿಲೋಮೀಟ್ರ್ ನಡೆಯೋಷ್ಟು ಶಕ್ತಿ ಇದ್ದರೆ ಮಾತ್ರ ನಾನು 5 ಕಿಲೋಮೀಟ್ರ್ ನಡೀತೀನಿ. ಇದು ಬಾಡಿ ಫಾರ್ಮುಲಾ. ನಾನಿವತ್ತು ಅರ್ಧ ಪೇಜು ಇಲ್ಲ 10 ಪೇಜು ಓದ್ತೀನಿ ಅಂತಂದರೆ ನನಗೆ 200 ಪೇಜು ಓದೋಷ್ಟು ಶಕ್ತಿ ಇದ್ದರೆ ಮಾತ್ರ ನಾನು 10 ಪೇಜ್ ಓದ್ತೀನಿ. ಇಲ್ಲಾಂದರೆ 1 ಪೇಜ್ ಓದಾಕ್ಬಿಟ್ಟು ಏನೋ ಮೂಡ್ ಆಫ್, ಬುಕ್ ಮುಚ್ಚಿಟ್ಬಿಟ್ಟು ಮಲ್ಕೋತೀನಿ, ಇಲ್ಲ ಬೇರೆ ಹೋಗ್ತೀನಿ. ನಾನು ಗಂಟೆಗಟ್ಟಲೆ ಮಾತಾಡಬೇಕು ಬೆಳಗ್ಗೆಯಿಂದ ಸಂಜೆವರೆಗೆ ಅಂದರೆ ನನಗೆ 6 ತಿಂಗಳು ಮಾತಾಡೋಷ್ಟು ಶಕ್ತಿ ಇದ್ದರೆ ಮಾತ್ರ ಇವತ್ತು ಪೂರ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಮಾತಾಡ್ತೀನಿ. ಅಲ್ಲಿಗೆ ಅರ್ಥ ಏನು, ಬಾಡಿ ಒಳಗಡೆ ಎನರ್ಜಿ ಸಾಕಷ್ಟು ತುಂಬಿರಬೇಕು. ಆ ಎನರ್ಜಿ ಜಾಸ್ತಿ ಇದ್ದಷ್ಟು ನಮ್ಮಲ್ಲಿ ಉತ್ಸಾಹ ಎಲ್ಲ ಬರ್ತದೆ. ಎರಡನೇದು, ತುಂಬ ಎನರ್ಜಿ ಯಾಕೆ ಕಮ್ಮಿ ಆಗುತ್ತೆ? ಚೆನ್ನಾಗಿ ಊಟ ಮಾಡ್ತೀನಿ, ಬೆಳಗ್ಗೆ ಒಂದು 10 ಇಡ್ಲಿ ತಿಂತೀನಿ, ಆಮೇಲೆ 1 ಲೋಟ ಕಾಫಿನೋ ಟೀ ಕುಡಿತೀನಿ, ತಿಂಡಿ ತಿಂದಾದ್ಮೇಲೆ 11:30 ಅಥವಾ 12 ಗಂಟೆಗೋ ಒಂದು ಲೋಟ ಕಾಫಿ, 2 ಬಿಸ್ಕೆಟು, ಬಾದಾಮಿನೋ ಗೋಡಂಬಿನೋ ತಿಂತೀನಿ.
ಮಧ್ಯಾಹ್ನ ಭರ್ಜರಿಯಾಗಿ ಊಟ ಮಾಡ್ತೀನಿ ಕಂಠ ಪೂರ್ತಿ, ಮತ್ತು 4 ಗಂಟೆ 5 ಗಂಟೆಗೆ ಒಂದು ಟೀ ಕಾಫಿನೋ ಅಥವಾ ಒಂದು ಬಿಸ್ಕೆಟೋ ಬರ್ಗರೋ ಅಥವಾ ಪಪ್ಸೋ ಏನೋ ತಿಂತೀನಿ. ರಾತ್ರಿ ಕಂಠಪೂರ್ತಿ ಊಟ ಮಾಡ್ತೀನಿ. ಊಟ ಆದಮೇಲೆ ಕಂಠಪೂರ್ತಿ 2 ಲೋಟ ಹಾಲು ಕುಡಿತೀನಿ, ಬಾದಾಮಿ ಹಾಲು ಎಲ್ಲ ಕುಡಿದ್ಬಿಟ್ಟು ಮಲ್ಕೋತೀನಿ. ಆದರೆ ಬೆಳಗ್ಗೆ ಎದ್ರೆ ನಡೆಯೋಕ್ಕೆ ಶಕ್ತಿ ಇಲ್ಲ. ಒಂದು ಬಕೆಟ್ ನೀರು ಎತ್ತಕ್ಕಾಗಲ್ಲ ನನ್ನ ಕೈಲಿ. ಆಮೇಲೆ ಏನು ಒಂದು 25 kg ಅಕ್ಕಿ ಎತ್ತಕ್ಕಾಗಲ್ಲ ನನ್ನ ಕೈಲಿ. ಒಂದು ಚೇರ್ ಎತ್ತಕ್ಕಾಗಲ್ಲ. ಅಷ್ಟು ಸುಸ್ತು, ಅಷ್ಟು ನನ್ನಲ್ಲಿ ಶಕ್ತಿ ಇಲ್ಲ. ನೋಡೋಕ್ಕೆ ಸ್ಮಾರ್ಟಾಗಿ ಚೆನ್ನಾಗಿರ್ತೀವಿ, ಏನು ಹೈಟ್ ಏನು ವೆಯ್ಟ್ ಏನು 6 ಪ್ಯಾಕು ಎಲ್ಲ ಬ್ಯೂಟಿಫುಲ್. ಆದರೆ ಕೆಲಸ ಮಾಡೋಕ್ಕೆ ತಾಕತ್ತಿಲ್ಲ, ಎನರ್ಜಿ ಇಲ್ಲ. ದೇಹ ಇದೆ, ದೇಹ ಒಳಗೆ ಆ ಕೈ ಕಾಲು ಅಲ್ಲಾಡ್ಸೋಕ್ಕೆ, ಕಸ ಗುಡ್ಸೋಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಮೈ ಉಚ್ಕೊಳ್ಳೋಕ್ಕೆ, ಇವೆಲ್ಲ ಅಂಗಾಂಗಗಳು ವರ್ಕ್ ಆಗೋಕ್ಕೆ ಒಳಗಡೆ ಇಂಜಿನಿಂದ ಎನರ್ಜಿ ಕೊಡ್ತಿಲ್ಲ, ಪವರ್ ಇಲ್ಲ. ಒಳಗಡೆ ನಮ್ಮ ಎನರ್ಜಿ ಉತ್ಪತ್ತಿ ಆಗ್ತಿಲ್ಲ. ಹಲ್ಲುಜ್ಜಕ್ಕೆ ಶಕ್ತಿ ಇಲ್ಲ. ಅಯ್ಯೋ ರಾಮ, ಹಲ್ಲುಜ್ಜಕ್ಕೂ ಶಕ್ತಿ ಇಲ್ಲ. ಹಲ್ಲುಜ್ಜಕ್ಕೆ ಶಕ್ತಿ ಇಲ್ಲ ಅಂದಮೇಲೆ ಯಾವುದೋ ಒಂದು ಎನರ್ಜಿ ಒಳಗಿಲ್ಲ. ಅದರಿಂದ ಪ್ರತಿಯೊಂದು ಕೆಲಸನೂ ನಾವು ಮಾಡಬೇಕು ಅಂದಾಗ ಒಳಗಡೆ ಇಂಜಿನಿಂದ ಎನರ್ಜಿ ಉತ್ಪತ್ತಿ ಆಗಬೇಕು. ಸ್ಟಾಕ್ ಮಾಡಿ ಮಾಡಿ ಇಟ್ಕೋಬೇಕು. ಊಟ ಮಾಡಿದ್ರೂ ನಮ್ಗೆ ಸುಸ್ತು, ಊಟ ಮಾಡಿಲ್ಲ ಅಂದರೂ ಸುಸ್ತು. ಜ್ಯೂಸು ಕುಡಿತೀವಿ, ಹಣ್ಣು ತಿಂತೀವಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ ಎಲ್ಲ ತಿಂತೀವಿ. ಆದರೂ ಕೆಲಸದ ನಮ್ಗೆ ಶಕ್ತಿ ಇಲ್ಲ ಮಾಡಲಿಕ್ಕೆ. ಅರ್ಧ ಗಂಟೆ ಕೂತ್ಕೊಳ್ಳೋಕ್ಕಾಗಲ್ಲ, ಅರ್ಧ ಗಂಟೆ ನಡೆಯೋಕ್ಕಾಗಲ್ಲ, ಹೆಚ್ಚಿಗೆ ಹೊತ್ತು ಏನು ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಈ ಥರ ಇದ್ದಾಗ ಇದು ಒಂದು ಬದುಕಾ, ಇದು ಒಂದು ಲೈಫಾ ಅಂತ ಅನಿಸ್ಬಿಡ್ತದೆ. ಅದಕ್ಕೆ ನಮ್ಮ ಬಾಡಿಯಲ್ಲಿ ಎನರ್ಜಿ ಏರುಪೇರು ಆಗಬಾರ್ದು. ಎರಡನೇದು, ನಾವು ಎಷ್ಟೇ ತಿಂದ್ರೂ ತಾಕತ್ತಿರಬೇಕು. ತಿಂದಿಲ್ಲ ಅಂದ್ರೂ ಅದೇ ಲವಲವಿಕೆ, ಅದೇ ಗತ್ತು, ತಾಕತ್ತು, ಶೌರ್ಯ, ಅದೇ ಉತ್ಸಾಹ ಎಲ್ಲ ಇರಬೇಕು. ಆ ಥರ ಇರಬೇಕು. ಈ ಒಂದು ಎನರ್ಜಿ ಲೆವೆಲ್ ಯಾರಲ್ಲಿರ್ತದೋ ಮಹಾಸಾಹಸಿಗರು, ಅವರು ತುಂಬ ಸಾಧನೆ ಮಾಡ್ತಾರೆ. ಮಾತೆತ್ತರಕ್ಕೆಲ್ಲ ಆಗಲ್ಲ, ನಂಗೆ ಸುಸ್ತು, ನಂಗೆ ನಡೆಯೋಕ್ಕಾಗಲ್ಲ, ಕೊಡೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ನಂಗೆ ಅದು ಬೇಡ ಇದು ಬೇಡ ಅನ್ನೋರು ಹಂಗೇ ಇರ್ತಾರೆ. ಅವ್ರು ಏನು ಫೇಮಸ್ ಆಗಲ್ಲ, ಲೆಜೆಂಡ್ ಆಗಲ್ಲ, ಸೆಲೆಬ್ರಿಟಿಗಳಾಗಲ್ಲ. ಒಬ್ಬ ಮನುಷ್ಯ ಫೇಮಸ್ ಆಗಬೇಕು ಅಂದರೆ ಅವನಲ್ಲಿ ಒಳಗಡೆ ಎನರ್ಜಿ ಲೆವೆಲ್ ಚೆನ್ನಾಗಿರಬೇಕು. ಆ ಎನರ್ಜಿ ಲೆವೆಲ್ಲು ಯಾವಾಗ ಚೆನ್ನಾಗಿರುತ್ತೋ ಆಗ ಅವನಿಗೆ ಸುಸ್ತು, ಸಂಕಟ, ಕೋಪ, ತಾಪ ಎಲ್ಲ ಕಮ್ಮಿ ಆಗುತ್ತೆ. ಹಾಗಾದ್ರೆ ಏನಕ್ಕೆ ನಮಗೆ ಚೆನ್ನಾಗಿ ತಿಂತೀವಿ, ಚೆನ್ನಾಗಿ ಮಲಗ್ತೀವಿ, ಗಂಟುಗಟ್ಟಲೆ ಎಲ್ಲ ಇದೆ, ಆದರೂ ನಮಗೆ ಎನರ್ಜಿ ಇಲ್ವಲ್ಲ? ಭಿಕ್ಷೆ ಬೇಡ್ಕೊಂಡು ಅಲ್ಲೇ ತಿಂದು ಅಲ್ಲೇ ಮಲಗೋರ್ಗೆಲ್ಲ ಏನು ಕಲ್ಲು ಎತ್ತುತ್ತಾರೆ, ಸಿಮೆಂಟ್ ಮುಟ್ಟೆ ಎತ್ತುತ್ತಾರೆ, ಜಲ್ಲಿ ಎತ್ಕೊಂಡು ಹೋಗ್ತಾರೆ, ಕಬ್ಬಣ ಎತ್ತುತ್ತಾರೆ, ದೊಡ್ಡ ದೊಡ್ಡ ವೆಯ್ಟ್ ಇರೋದೆಲ್ಲ ಎತ್ತಿಳಿಸ್ಬಿಡ್ತಾರೆ. ಅವ್ರು ಸರಿಯಾಗಿ ಮಲ್ಗಕ್ಕೆ ಮನೆ ಇಲ್ಲ, ಸೊಳ್ಳೆ ಪರ್ದೆ ಇಲ್ಲ, ಎ ಸಿ ಇಲ್ಲ, ಫ್ಯಾನ್ ಇಲ್ಲ, ಒಳ್ಳೆ ಬಟ್ಟೆ ಇಲ್ಲ, ಒಳ್ಳೆ ಹಣ್ಣು ತಿನ್ನಲ್ಲ, ಜ್ಯೂಸ್ ಕುಡಿಯಲ್ಲ, ಒಳ್ಳೆ ಊಟ ಮಾಡಲ್ಲ, ಎನರ್ಜಿ ಲೆವೆಲ್ ಜನ ಇರ್ತದೆ. ಎಲ್ಲ ಇದ್ದು ಕೂಡ ಒಂದು ಪಾತ್ರೆ ತೊಳೆಯೋಕ್ಕಾಗಲ್ಲ, ಕಸ ಗುಡ್ಸೋಕ್ಕಾಗಲ್ಲ, ಒಂದು ಬಕೆಟ್ ನೀರು ಎತ್ತಕ್ಕಾಗಲ್ಲ ಅಂದರೆ ಏನು ಪ್ರಾಬ್ಲಮ್ ಇದೆ? ಒಬ್ಬ ಮನುಷ್ಯ 3 ಹೊತ್ತು ಅಥವಾ 4 ಹೊತ್ತು 5 ಹೊತ್ತು ತಿಂತಾರೆ, ಚೆನ್ನಾಗಿ ತಿಂತಿರ್ತಾರೆ, ಕುಡಿತಾರೆ, ಸ್ಮೋಕ್ ಮಾಡ್ತಾರೆ, ಡ್ರಗ್ಸ್ ತೊಗೋತಾರೆ, ಅಥವಾ ಏನೇನೋ ಮಾಡ್ತಾರೆ ನಾವು ಚೆನ್ನಾಗಿರಬೇಕು ಅಂತ. ಬಟ್ ಇಷ್ಟೆಲ್ಲ ಮಾಡಿದ್ರು 5 ಹೊತ್ತು 4 ಹೊತ್ತು ತಿಂದರೂ ಎಲ್ಲ ಥರ ಶೋಕಿ ಮಾಡೋದು ಕೂಡ ಚೆನ್ನಾಗೇ ಇರೋದಿಲ್ಲ. ಅವ್ರೇನು ಸಾಧಿಸೋಕ್ಕೆ ಆಗೋದಿಲ್ಲ, ಅವ್ರಿಗೇನು ಅಚೀವ್ ಮಾಡೋಕ್ಕೆ ಆಗೋದಿಲ್ಲ. ಮತ್ತೇನು, ಯಾಕೆ ನಮಗೆ ಈ ರೀತಿ ಚೆನ್ನಾಗಿ ತಿಂದರೂ ಕೂಡ ನಮಗೆ ತೂರಾಟ, 3 ಹೊತ್ತು ರೋಗ, ಸುಸ್ತು, ಸಂಕಟ, ಮೂಡ್ ಆಫು, ಮೂಡ್ ಸ್ವಿಂಗ್ ಆಗುತ್ತೆ? ಎಲ್ಲ ಯಾಕಾಗತ್ತೆ ಅಂತಂದರೆ ಅತಿಯಾದ ಕೋಪ. ಯಾವ ವ್ಯಕ್ತಿ ತುಂಬ ಕೋಪ ಮಾಡ್ಕೊತಾನೋ, ದಿನಕ್ಕೆ ಒಂದು 5 ನಿಮಿಷ ಕೋಪ ಮಾಡ್ಕೊತಾನೆ, 2 ಸೆಕೆಂಡ್ ಹೆಂಡತಿ ಮೇಲೆ ಕೋಪ, ಇನ್ನು ಒಂದೆರಡು ನಿಮಿಷ ಮಕ್ಕಳ ಮೇಲೆ ಕೋಪ, ಇನ್ನೊಂದು 2 ನಿಮಿಷ ಆಫೀಸಲ್ಲೋ ಯಾರ ಮೇಲೋ ಕೋಪ, ಅಥವಾ ಹೋಗುವಾಗ ರಸ್ತೆಯಲ್ಲಿ ಹೋಗುವಾಗ ಅಥವಾ ಬರುವಾಗ ಯಾರ ಮೇಲೆ ಕೂಗೋದು ರೇಗೋದು ಮಾಡ್ತಾನೆ. ಸೊ ದಿನಕ್ಕೆ 5 ನಿಮಿಷಗಳ ಕಾಲ ಕೋಪ ಮಾಡಿಕೊಂಡಂಥ ವ್ಯಕ್ತಿ, ಹೆಣ್ಣಾಗಲಿ ಗಂಡಾಗಲಿ, ಯಾವಾಗಲೂ ಕೋಪದಲ್ಲೇ ಮುಖ, ಸ್ಮೈಲಿಂಗ್ ಇಲ್ಲ, ಒಂದು ರೀತಿ ನಿಧಾನಕ್ಕೆ ಮಾತಾಡೋದಿಲ್ಲ, ಒಂಥರ ಯಾವಾಗಲೂ ಅಗ್ರೆಸಿವ್ನೆಸ್ ಅಂದರೆ ಒಂಥರ ಸಿಡುಕು ಸ್ವಭಾವ, ಮುಖದಲ್ಲೂ ಆ ಭಾವನೆ, ಮಾತಿನಲ್ಲೂ ಕೋಪ, ಇವೆಲ್ಲ ಇದ್ದಾಗ ಬಾಡಿಯಲ್ಲಿ ತುಂಬ ಏನಾಗುತ್ತೆ, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು ಎಲ್ಲ ಕಮ್ಮಿ ಆಗಿಬಿಡುತ್ತೆ. ನಮ್ಮ ತುಂಬ ಕೋಪ ಮಾಡಿಕೊಂಡಷ್ಟು ನಮ್ಮ ಶರೀರದಕ್ಕಂಥ ಅಗ್ನಿತತ್ವ, ಫೈರ್, ಅಗ್ನಿತತ್ವ ಇಲ್ಲಿದೆ. ಅಗ್ನಿತತ್ವ
ನಮ್ಮ ಒಕ್ಲಿನ ಕೆಳಗೆ 2 ಇಂಚು ಭಾಗದಲ್ಲಿ ಆ ಅಗ್ನಿ ಇಡೀ ಬಾಡಿಗೆ ಹೀಟ್ ಪ್ರೊಡ್ಯೂಸ್ ಮಾಡೋ ಒಂದು ಟ್ರಾನ್ಸ್ಫಾರ್ಮರ್, ಒಂದು ಕೇಂದ್ರ. ಆ ಜಾಗ ದಿನಕ್ಕೆ 5 ನಿಮಿಷ ಕಾಫಿಗೆ ಸಕ್ಕರೆ ಇಲ್ಲ ಅಂತ ಏನು 10 ನಿಮಿಷ ಬೈತಾನೆ, ಸಾಂಬಾರ್ಗೆ ಉಪ್ಪು ಹಾಕಿಲ್ಲ ಅಂತ ಒಂದೊಂದು 10 ನಿಮಿಷ ಬೈತಾನೆ, ಅಲ್ಲೊಂದು 10 ನಿಮಿಷ ಇಲ್ಲೊಂದು, ದಿನಕ್ಕೆ ಒಂದು 20 ನಿಮಿಷ ಬರೀ ಕೋಪದಲ್ಲಿದ್ದರೆ ಆ ಮಣಿಪುರ ಚಕ್ರ, ನಮ್ಮ ಬಾಡಿಲಿರತಕ್ಕಂಥ ಈ ಒಕ್ಲಿದ ಕೆಳಗೆ 2 ಇಂಚು ಕೆಳಗಡೆ ಒಂದು ಚಕ್ರ ಇದೆ, ಅದು ಕಣ್ಣು ಕಾಣಲ್ಲ, ಸೂಕ್ಷ್ಮ ಶರೀರದಲ್ಲೇ ನೋಡಬೇಕು. ಆ ಚಕ್ರಕ್ಕೆ ಡಿಸ್ಟರ್ಬ್ ಆಗಿ ಏನು ಮಾಡುತ್ತೆ, ನಮ್ಮ ಶರೀರದ ತಾಪ, ಬಾಡಿ ಟೆಂಪ್ರೇಚರ್ನ ಕಮ್ಮಿ ಮಾಡಿಬಿಡುತ್ತೆ. ಆಗ ಎದ್ದೊಳಕ್ಕಾಗಲ್ಲ, ಕೂರಕ್ಕಾಗಲ್ಲ, ಆ್ಯಕ್ಟಿವ್ ಇರೋದಿಲ್ಲ. ಆಮೇಲೆ ಸಿಕ್ಕಾಬಟ್ಟೆ ದುಡಿಯೋದು, ಬೆಳಗ್ಗೆಯಿಂದ ಸಂಜೆ ಸಿಕ್ಕಾಬಟ್ಟೆ ಓದೋದು, ಸಿಕ್ಕಾಬಟ್ಟೆ ಮಾತಾಡೋದು, ರೆಸ್ಟ್ಲೆಸ್, ವಿಶ್ರಾಂತಿ ಇಲ್ಲದೇ ದುಡಿಮೆ ಅಥವಾ ಕೆಲಸ ಮಾಡ್ತಿದ್ರೆ ಅನಾಹತ ಚಕ್ರ ಮತ್ತು ವಿಶುದ್ಧ ಚಕ್ರ ಡೌನ್ ಆಗಿಬಿಡುತ್ತೆ. ವಿಪರೀತ ಕೋಪ, ವಿಪರೀತವಾದ ಸ್ಟ್ರೆಸ್ಸು, ಒತ್ತಡ, ಈ ಎರಡೂ ಸೇರಿಕೊಂಡು ನಮ್ಮ ಬಾಡಿ ಇರತಕ್ಕಂಥ ಪಂಚಭೂತಗಳು, ಭೂತತ್ವ ಮೂಲಾಧಾರ ಚಕ್ರ, ಜಲತತ್ವ ಏನು ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ ಅಂದರೆ ಅಗ್ನಿತತ್ವ, ಅನಾಹತ ಹೃದಯ ಚಕ್ರ, ವಿಶುದ್ಧ ಚಕ್ರ ಥ್ರೋಟ್ ಚಕ್ರ ಮತ್ತು ಆಜ್ಞಾ ಚಕ್ರ ಅಂದರೆ ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಮೈಂಡು ಆಕಾಶ ತತ್ವ. ಈ 5 ಚಕ್ರಗಳು ಬ್ಯಾಲೆನ್ಸ್ ಇಲ್ದವ್ರಿಗೆ ಬಿದ್ದೋಗುತ್ತೆ. ಯಾಕೆ? ಅತಿಯಾದ ಕೋಪ, ಅತಿಯಾದ ಒತ್ತಡ. ಅಯ್ಯೋ ನನ್ನ ಮಗ ಹೋಮ್ವರ್ಕ್ ಮಾಡಲಿಲ್ಲ, ಅಯ್ಯೋ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ, ಅಯ್ಯೋ ಇಷ್ಟೊತ್ತಾರು ಬರಲಿಲ್ಲ, ಅಯ್ಯೋ ನನಗೆ ಈ ಸೀರೆ ತಂದು ಕೊಟ್ಟಿಲ್ಲ, ಅಯ್ಯೋ ಇವಳು ಎಲ್ಲೋದ್ಲಪ್ಪ ಗೊತ್ತಾಗ್ತಿಲ್ಲ, ಹೆಂಗಪ್ಪ ಇವಳು ಯಾವಾಗಲೂ ಬೈತಿರ್ತಾಳೆ. ಟೆನ್ಷನ್ನು, ಕೋಪ, ಅತಿಯಾದ ಒತ್ತಡ, ಸ್ಟ್ರೆಸ್, ಪುರ್ಸೊತ್ತಿಲ್ದೇ ಹಗಲು ರಾತ್ರಿ ದುಡಿತಾರೆ, ಹಾಗೇ ಕೋಪ ಮಾಡ್ಕೋತಾರೆ. ಈ ಥರದವ್ರಿಗೆ ಏನಾಗುತ್ತೆ, ಎನರ್ಜಿ ಬ್ಯಾಲೆನ್ಸ್ ಆಗಲ್ಲ. ಯಾವಾಗ ಪಂಚಭೂತಗಳು ಇಂಬ್ಯಾಲೆನ್ಸ್ ಆಯಿತು, ಭೂತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ, ಈ ಎಲ್ಲ ತತ್ವಗಳು ಸೂಕ್ಷ್ಮ ಶರೀರದಲ್ಲಿ, ಇದು ಫಿಸಿಕಲ್ ಬಾಡಿ, ಇದ್ರ ಪಕ್ಕ 1 ಇಂಚಲ್ಲಿ ಇನ್ನೊಂದು ಬಾಡಿ ಇದೆ, ಯಾರಿಗೂ ಕಾಣಲ್ಲ, ಯೋಗಿಗಳಿಗೆ ಮಾತ್ರ, ಧ್ಯಾನದಲ್ಲಿ ಮಾತ್ರ ಆ ಬಾಡಿ ಕಾಣೋದು. ಸೂಕ್ಷ್ಮ ಶರೀರ, ಆ ಆಸ್ಟ್ರಲ್ ಬಾಡಿ ಅಂತಾರೆ. ಅದರಲ್ಲಿ ಇರತಕ್ಕಂಥ ಚಕ್ರಗಳು ಸ್ವಲ್ಪ ಜರುಗಿಬಿಟ್ರೆ, ಹೀಗೆ ಇಂಬ್ಯಾಲೆನ್ಸ್ ಆದಾಗ ತೂರಾಟ, ಸುಸ್ತು, ಸಂಕಟ, ನಿರಾಸಕ್ತಿ, ಮೂಡ್ ಆಫು ಎಲ್ಲ ಶುರುವಾಗ್ಬಿಡುತ್ತೆ. ಆಗ ಅವನಿಗೆ ಯಾವಾಗ ಚಕ್ರಗಳು ಇಂಬ್ಯಾಲೆನ್ಸ್ ಆಯಿತು, ಕ್ಯಾನ್ಸರ್ ಬರ್ಬೋದು, ಲಕ್ವಾ ಬರ್ಬೋದು, ಪಿಟ್ಸ್ ಬರ್ಬೋದು. ಅವನಿಗೆ ಅರಿವಿಲ್ದಂಗೆ ಅವನೇ ರೋಗಕ್ಕೆ ತುತ್ತಾಗಿಬಿಡ್ತಾನೆ. ಕ್ರೋನಿಕ್ ಡಿಸೀಸ್, ವಾಸಿ ಆಗದೇ ಇರೋಂಥ ಕಾಯಿಲೆ, ಔಷಧಿ ತೊಗೊಂಡ್ರೂ ಕ್ಯೂರ್ ಆಗಲ್ಲ, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತೊಗೋತಾ ಇರೋಂಥ ಕಾಯಿಲೆಗೆ ತುತ್ತಾಗಿಬಿಡ್ತಾನೆ. ಅದಕ್ಕೆ ಚಕ್ರ ಇಂಬ್ಯಾಲೆನ್ಸ್ ಆಗಬಾರ್ದು. ಆ ಪ್ರತಿಯೊಂದು ಚಕ್ರದಲ್ಲಿರತಕ್ಕಂಥ ಎನರ್ಜಿ ಸ್ಟಾಕ್ ಇರಬೇಕು. ದಿನ ಧ್ಯಾನ ಮಾಡಬೇಕು, ಜಪ ಮಾಡಬೇಕು, ಭಜನೆ ಮಾಡಬೇಕು, ಶ್ಲೋಕ ಹೇಳಬೇಕು, ನಗ್ನಗ್ತಾ ಇರಬೇಕು, ಕೋಪ ಮಾಡ್ಕೋಬಾರ್ದು, ಅತಿಯಾಗಿ ಕೆಲಸ ಮಾಡಬಾರ್ದು. ಎಷ್ಟು ಕೆಲಸ ಮಾಡಿದ್ರು ಹಾಗೆ ವಿಶ್ರಾಂತಿ ತಗೋತಾ ಇತ್ತು ಅಂದರೆ ಎಲ್ಲ ಚಕ್ರಗಳು ಎನರ್ಜಿ ತುಂಬಿ ತುಳುಕುತ್ತೆ. ಆಗ 80-90 ವರ್ಷ ಆದರೂ ಕೂಡ ಗಟ್ಟಿಮುಟ್ಟಿಯಾಗಿರ್ತಾರೆ, ಸುಸ್ತೇ ಆಗಲ್ಲ. ಯಾವುದೇ ಊರಿಗೆ ಹೋಗಲಿ, ಯಾವುದೇ ವಾತಾವರಣ ಇರಲಿ, ಚಳಿ ಇರಲಿ, ಮಳೆಗಾಲ ಇರಲಿ, ಥಂಡಿ ಇರಲಿ, ಹಿಮ ಬೀಳ್ತಾ ಇರಲಿ, ಎಲ್ಲೋ ಹೋದರೂ ಕೂಡ ಅವ್ರಿಗೆ ಎಲ್ಲ ವಾತಾವರಣ ಅಡ್ಜಸ್ಟ್ ಆಗಿಬಿಡುತ್ತೆ. ಕಾರಣ ಎಲ್ಲ ಚಕ್ರಗಳು ಬ್ಯಾಲೆನ್ಸ್ ಮಾಡಿಟ್ಟಿರ್ತಾರೆ. ತಿನ್ನೋ ಊಟದಲ್ಲೂ ಕೂಡ ಬ್ಯಾಲೆನ್ಸ್ ಆಗಿಲ್ಲ ನೋಡಿ. ಟೀ ಕಾಫಿ ಕೂಡ ಬ್ಯಾಲೆನ್ಸ್ ಮಾಡಿಲ್ಲ ನಮ್ಮ ಚಕ್ರಗಳನ್ನ. ಜ್ಯೂಸ್ ಕುಡಿತೀವಿ, ಮಾಂಸ ತಿಂತೀವಿ, ಏನೆಲ್ಲ ತಿಂತು ಎಲ್ಲ ಅದು ಕೂಡ ನಮಗೆ ನೋಡೋಕ್ಕೆ ಮೇಲೋಟಕ್ಕೆ ಚೆನ್ನಾಗಿ ಕಾಣ್ತೀವಿ, ಒಳಗೆಲ್ಲ ಟುಸ್ಸು, ಒಳಗೆಲ್ಲ ವೀಕು. ಹೀಗಾಗಿ ಒಬ್ಬ ಮನುಷ್ಯ ಎನರ್ಜಿನ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳೋದೇ ದೊಡ್ಡ ಬದುಕು. ಇದು ಆರ್ಟ್ ಆಫ್ ಲಿವಿಂಗ್ ಅಂತ ನಾನು ಕರಿತೀನಿ. ಆರ್ಟ್ ಆಫ್ ಲಿವಿಂಗ್ ಅಂದ್ರೇನು? ಪಂಚಭೂತಗಳಲ್ಲಿ ಎನರ್ಜಿನ ಮೇಂಟೈನ್ ಮಾಡಿ ಇಟ್ಕೋಬೇಕು. ಏನು ಅಲ್ಲಿ ಬೇರೆ ಊರಿಗೆ ಹೋದರೆ ಕೋಲ್ಡ್ ಆಯಿತು, ಅಲ್ಲೋದ ತಕ್ಷಣ ಜ್ವರ ಬಂತು, ಇಲ್ಲೋದ ತಕ್ಷಣ ತಲೆನೋವು ಶುರುವಾಯಿತು. ಚಕ್ರಗಳಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆದಾಗ ವಾತಾವರಣಕ್ಕೆ ನಾವು ವಿರೋಧಿ ಆಗಿಬಿಡ್ತೀವಿ, ಅಲರ್ಜಿ ಆಗತ್ತೆ, ನಾನಾ ರೀತಿ ಕಾಯಿಲೆ ತುತ್ತಾಗಿಬಿಡ್ತೀವಿ. ಅದಕ್ಕೋಸ್ಕರ ಬಾಡಿಯಲ್ಲಿ 5 ಎನರ್ಜಿಗಳು, ಭೂತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಮನಸ್ಸು,
ಅಂತರಿಕ್ಷ, ಆಕಾಶ ತತ್ವ ಎಲ್ಲನೂ ಬ್ಯಾಲೆನ್ಸ್ ಇತ್ತು ಅಂದರೆ ಪಟ ಪಟ ಅಂತ ಕೆಲಸ ಮಾಡಿಬಿಟ್ಟು ಬಂದುಬಿಡ್ತೀವಿ ಕ್ಲೀನಾಗೆ ಲವಲವಿಕೆಯಿಂದ. ಏನು ಬೆಳಗ್ಗೆಯಿಂದ ಸಂಜೆ ಹಾಗೇ ಇರ್ತಲ್ರಿ, ಎಷ್ಟು ಮಾತಾಡೋದು ಸುಸ್ತಾಗಲ್ಲ, ಎಷ್ಟು ದುಡಿದು ಸುಸ್ತಾಗಲ್ವಲ್ರಿ ಅವನಿಗೆ, ಎಷ್ಟು ಜನ ಅವ್ನು ಏನೋ ಆರಾಮಾಗಿದ್ದಾನೆ ರೀ, ನಾವು ಒಂದು 5 ನಿಮಿಷಕ್ಕೆ ಸುಸ್ತಾಗ್ಬಿಡ್ತೀವರಲ್ಲಿ. ಬ್ಯಾಲೆನ್ಸ್ ತಪ್ಪೋಗಿದೆ ಎನರ್ಜಿ ಒಳಗಡೆ. ಅತಿಯಾದ ಕೋಪದಿಂದ, ಅತಿಯಾದ ಚಿಂತನೆಯಿಂದ, ಅತಿಯಾದ ಕೆಲಸದ ಒತ್ತಡದಿಂದ 5 ಚಕ್ರಗಳಲ್ಲಿರೋ ಎನರ್ಜಿ ಇಂಬ್ಯಾಲೆನ್ಸ್ ಆಗಿ ಏನಾಗಿದೆ, ಹಾರ್ಮೋನ್ಸು ಡಿಸ್ಟರ್ಬ್ ಆಯಿತು. ಹಾಗಾದರೆ ಈ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಿದಾಗ ಅತಿಯಾದ ಕೋಪ ಕಮ್ಮಿ ಆಗಬೇಕು, ಅತಿಯಾದ ಒತ್ತಡ ಕಮ್ಮಿ ಆಗಬೇಕು, ಮತ್ತು ನಮ್ಮ ಎಮೋಷನ್ಸ್, ನಡವಳಿಕೆ, ಆ್ಯಟಿಟ್ಯೂಡ್ಸ್, ನಮ್ಮ ಭಾವನೆಗಳಲ್ಲೂ ಕೂಡ ಬದಲಾವಣೆ ಆಗಬೇಕು. ಹಾಗಾದರೆ ಹಿಂದಿನ ಕಾಲದಲ್ಲಿ ಇದನ್ನು ಇಂಜೆಕ್ಷನು, ಟಾನಿಕು, ಮಾತ್ರೆ ಇಲ್ದೇ ಕೇವಲ ಮುದ್ರಾ ಮಂತ್ರ ತಂತ್ರದಿಂದನೇ ಇದನ್ನು ಸರಿಪಡಿಸ್ತಾಯಿದ್ರು, ಎನರ್ಜಿ ಲೆವೆಲನ್ನು ಮೇಂಟೈನ್ ಮಾಡ್ತಾಯಿದ್ರು. ನಮ್ಮ ಶರೀರದಲ್ಲಿ ಎನರ್ಜಿ ಏರುಪೇರು ಆಗಬಾರ್ದು. ಬೆಳಗ್ಗೆ ಎದ್ದರೆ ರಾತ್ರಿ ಮಲಗೋವರೆಗೂ ಅದೇ ಲವಲವಿಕೆ, ಅದೇ ಹಸನ್ಮುಖಿ, ನಗ್ನಗ್ತಾ ಸ್ಮೈಲ್ ಮಾಡಿಕೊಂಡು ಕೋಪ ಇಲ್ದೇ ಇರಬೇಕು ಅಂತಂದರೆ ನನ್ನ ಹತ್ರ ಒಂದು ಮುದ್ರೆ ಇದೆ. ಒಂದು ಏನು ಮಾಡಬೇಕಪ್ಪ ಅಂತಂದರೆ ನೋಡಿ, ಎಲ್ಲ ಬೆಟ್ಟನ್ನು ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ, ಗನ್ನಿ ಈ ಥರ ಎಲ್ಲ ಫ್ರೀ ಮಾಡ್ಕೊಳ್ಳಿ. 4 ಮರ್ಚಿಬಿಡಿ. ಹೀಗೆ ಮರ್ಚಿಬಿಟ್ಟು ಈ ಶುಕ್ರ ಗ್ರಹ ಹೆಬ್ಬೆಟ್ಟಿದೆಯಲ್ಲ ಅದನ್ನು ಉಂಗುರದ ಬೆರಳ ಮೇಲೆ ಪ್ರೆಸ್ ಮಾಡಿ. ಈ ಥರ ಉಂಗುರದ ಬೆರಳ ಮೇಲೆ ನೋಡಿ ಈ ರೀತಿ ಪ್ರೆಸ್ ಮಾಡಬೇಕು. ನೋಡಿ ಎಲ್ಲ ಬೆರಳು ಮರ್ಚಿದ್ದೀನಿ. ಹೆಬ್ಬೆಟ್ಟು ಏನು ಮಾಡಬೇಕು, ಈ ಉಂಗುರದ ಬೆರಳ ಮೇಲೆ ಮರ್ಚಬೇಕು. ಈ ಥರ ಈ ರೀತಿ ಇಡ್ಡಿ ಎಡ್ಜಲ್ಲಿ. ಹೆಬ್ಬೆಟ್ಟು, ಉಂಗುರದ ಬೆರಳು, ಸೂರ್ಯಗ್ರಹ. ಸೂರ್ಯ ಏನು, ಬಾಡಿ ದೇಹಕಾರಕ, ಆತ್ಮಕಾರಕ. ಹೀಗೆ ಮರ್ಚಿಬಿಟ್ಟು ನೋಡಿ ಹೀಗೆ ಇದಕ್ಕೆ ಮುಷ್ಟಿ, ಬಾಹ್ಯ ಮುಷ್ಟಿ ಅಂತ ಕರೀತಾರೆ. ಇದಕ್ಕೆ ಏನು ಹೇಳ್ತಾರೆ, ಇದು 2 ಕೈಲೂ ಮಾಡಬೇಕು, ಒಂದೇ ಕೈಲಲ್ಲ. ಈ ರೀತಿ ಇಟ್ಕೋಬೇಕು. ಒಂದು 10 ನಿಮಿಷ ಇಟ್ಕೊಂಬಿಟ್ಟು ನೋಡಿ, ಕಿರುಬೆರಳು ಜಲತತ್ವ, ಕಿರುಬೆರಳು ಬುಧ, ಮಧ್ಯದ ಬೆರಳು ಉಂಗುರದ ಬೆರಳು ಸೂರ್ಯ, ದೇಹದಲ್ಲಿರ್ತಕ್ಕಂಥ ಎಲ್ಲ 1008 ಸ್ಪೇರ್ ಪಾರ್ಟ್ಸನ್ನು ಆ್ಯಕ್ಟಿವ್ ಮಾಡುತ್ತೆ. ಮಧ್ಯದ ಬೆರಳು ಆಕಾಶ ತತ್ವ, ನಮ್ಮ ಮೈಂಡನ್ನು. ತೋರ್ಬೆರಳು ವಾಯು, ಉಸಿರು. ಹೆಬ್ಬೆಟ್ಟು ನಮ್ಮ ಅಗ್ನಿತತ್ವವನ್ನು ಪ್ರತಿಬಿಂಬಿಸ್ತದೆ. ಹೀಗೆ ಇಟ್ಕೋಬೇಕು. ಈಗ ಇಟ್ಕೊಂಡು 10 ನಿಮಿಷ 2 ಕೈಲಿಗೆ ಇಟ್ಕೋಬೇಕು. ಈ ಮುದ್ರೆ ಬಾಹ್ಯ ಮುಷ್ಟಿ ಅಂತಾರೆ ನೋಡಿ, ಬಾಹ್ಯ ಮುಷ್ಟಿ. ಈ ಹೆಬ್ಬೆಟ್ಟು ಇಲ್ಲಿ ಟಚ್ ಆಗಬೇಕು. 2 ಕೈಲಿ ಹಿಂಗೆ ಇಟ್ಕೊಂಡ್ಬಿಟ್ಟು 2 ಹಸ್ತದಲ್ಲಿ ಈ ರೀತಿ ಇಡಬೇಕು. ಇಟ್ಕೊಂಡು 10 ನಿಮಿಷ ಓಂ ರವಯೇ ನಮಃ, ಓಂ ಮಿತ್ರಾಯ ನಮಃ, ಓಂ ರವಯೇ ನಮಃ, ಓಂ ಮಿತ್ರಾಯ ನಮಃ, ಓಂ ರವಯೇ ನಮಃ, ಓಂ ಮಿತ್ರಾಯ ನಮಃ. ರವಯೇ ಅಂದರೆ ಸೂರ್ಯನಿಗೆ ಬಹುವಚನದಲ್ಲಿ. ರವಿ ಅಂದರೆ ಸೂರ್ಯ, ರವಯೇ ಅಂದರೆ ಸೂರ್ಯಗಳು, ಆದಿತ್ಯರು. ಓಂ ಮಿತ್ರಾಯ ನಮಃ, ರವಯೇ ನಮಃ, ಸೂರ್ಯಾಯ ನಮಃ, ಭಾನುವೇ ನಮಃ, ಖಗಾಯ ನಮಃ, ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮೋ, ಮರೀಚಯೇ ನಮೋ, ಓಂ ಆದಿತ್ಯಾಯ ನಮೋ, ಓಂ ಸವಿತ್ರೇ ನಮೋ, ಅರ್ಕಾಯ ನಮೋ, ಓಂ ಭಾಸ್ಕರಾಯ ನಮಃ, ಓಂ ಸವಿತೃಶ್ರೀ ಸೂರ್ಯನಾರಾಯಣಾಯ ನಮಃ. ಸೂರ್ಯನಲ್ಲಿರುತ್ತದೆ 12 ಎನರ್ಜಿಗಳು, ಅದಕ್ಕೆಲ್ಲ ಸೇರಿಸಿ ರವಯೇ ಅಂತ ಕರೀತಾರೆ. ಇದು ಸೂರ್ಯ ತಂತ್ರಸಾರದಲ್ಲಿ ಬರುವಂಥ ಮಂತ್ರ. ಓಂ ರವಯೇ ನಮಃ ಅಂದರೆ 12 ಆದಿತ್ಯರು. ಆದಿತ್ಯ ಅಂದರೆ ಸೂರ್ಯ, ಮಿತ್ರ, ರವೇ, ಸೂರ್ಯ, ಭಾಸ್ಕರ, ಹಿರಣ್ಯ ಅಂತ ಹೇಳ್ತೀವಲ್ಲ ಅದು. ಈ 12 ಜನರು ಒಂದರಲ್ಲೇ ಇರ್ತಾರೆ, ರವೇ ಅಂತ ಬಹುವಚನ. ರವಯೇ ನಮ, ಓಂ ಮಿತ್ರಾಯ ನಮ. ಒಂದು ಚಕ್ರಕ್ಕೆ ಇನ್ನೊಂದು ಚಕ್ರಕ್ಕೂ ಎನರ್ಜಿನ ಹಂಗಂಗೆ ಬ್ಯಾಲೆನ್ಸ್ ಮಾಡ್ಸ್ಕೊಂಡು ತೊಗೊಂಡೋಗುತ್ತೆ, ಫ್ರೆಂಡ್ಶಿಪ್ ಬೆಳೆಸುತ್ತೆ. ಮಿತ್ರ ಅಂದರೆ ಹಂಚೋದು, ಸರಿಸಮವಾಗಿ ಹಂಚುವಂಥದ್ದಕ್ಕೆ ಮಿತ್ರ ಅಂತ ಹೇಳ್ತಾರೆ. ಈ 2 ಮಂತ್ರ ದಿನನಿತ್ಯ 2 ಮುಷ್ಟಿ ಮುದ್ರೆ, ಬಾಹ್ಯ ಮುಷ್ಟಿ. ಬಾಹ್ಯ ಅಂತ ಯಾಕೆ ಕರಿತೀವಿ ಅಂದರೆ ಹೆಬ್ಬೆಟ್ಟು ಹೊರಗಡೆ ಇದೆ, ಅದೇ ಹೆಬ್ಬೆಟ್ಟು ಒಳಗೆ ಹಾಕಿದ್ರೆ ಅಂತರ್ಮುಷ್ಟಿ ಅಂತ ಕರೀತಾರೆ. ಇದು ಬೇರೆ ಪವರ್ ಕೊಡುತ್ತೆ, ಇದು ಬೇರೆ ಪವರ್. ಇದು ಮಾಡಿಕೊಂಡ್ರೆ ನಮ್ಮ ಬಾಡಿನಲ್ಲಿ ಎಷ್ಟೇ ಹೊತ್ತು ಕೂತು ಮಾತಾಡಿದ್ರು, ಕೆಲಸ ಮಾಡಿದ್ರು, ಏನೇ ಮಾಡಿದ್ರು, ದೊಡ್ಡ ಕೆಲಸ, ಏನು ಮಹಾ ದೊಡ್ಡ ಕೆಲಸ, ಮಣ್ಣು ಕಲ್ಲು ಜಲ್ಲಿ ಮೂಟೆ ಎಲ್ಲ ಎತ್ತಿದ್ರು ಕೂಡ ಸುಸ್ತು ಸಂಕಟ ಆಗೋದಿಲ್ಲ. ಆಮೇಲೆ ಎನರ್ಜಿ ಯಾಕೆ ಏರುಪೇರಾಗ್ತಿದೆ ಅಂದರೆ ಅತಿಯಾದ ಕೋಪದಿಂದ. ಅತಿಯಾದ ಕೋಪ, ಅತಿಯಾದ ಒತ್ತಡ. ಮಕ್ಕಳು ಓದಿಲ್ಲ, ಗಂಡ ಬರಲಿಲ್ಲ, ನಂಗೆ ಇಷ್ಟು ಲಾಭ ಆಗಲಿಲ್ಲ, ಇಷ್ಟು ಪ್ರಾಫಿಟ್ ಆಗಲಿಲ್ಲ. ಅತಿಯಾದ ಚಿಂತೆ, ಮೈಂಡ್ಗೂ ಚಿಂತೆ, ಬಾಡಿಗೂ ಪುರ್ಸೊತ್ತಿಲ್ಲದೆ ಕೆಲಸ ಮಾಡ್ತಿರ್ತೀವಿ. ಈ ಅತಿಯಾದ ಚಿಂತೆ, ಅತಿಯಾದ ಬಾಡಿ ಪ್ರೆಷರಿಂದ
ಮನುಷ್ಯನಿಗೆ ಎನರ್ಜಿ ಬ್ಯಾಲೆನ್ಸ್ ಆಗಲ್ಲ. ಆಗೇನಾಗುತ್ತೆ, ಕ್ಯಾನ್ಸರು, ಪಿಟ್ಸು, ಲಕ್ವ ಇವೆಲ್ಲ ಬಂದ್ಬಿಡುತ್ತೆ. ಅದರಿಂದ ಲಕ್ವ ಬರಬಾರ್ದು, ಪಿಟ್ಸು ಬರಬಾರ್ದು, ಹಾರ್ಟ್ ಅಟ್ಯಾಕ್ ಆಗಬಾರ್ದು, ಯಾವುದೇ ಎನರ್ಜಿ ನಮ್ಮಲ್ಲಿ ಬ್ಯಾಲೆನ್ಸ್ ಇರಬಾರ್ದು. ಎಷ್ಟೇ ತಿಂದರೂ ಎಷ್ಟೇ ತಿಂದಿಲ್ಲ ಅಂದ್ರೂ, ಎಷ್ಟೇ ಹೊತ್ತು ಮಲಗಲಿಲ್ಲ ಅಂದರೂ ಅದೇ ಎನರ್ಜಿ ಮೇಂಟೈನ್ ಮಾಡ್ಕೋಬೇಕು ಅಂದರೆ ಈ ಮುಷ್ಟಿ ಮುದ್ರೆಯಲ್ಲಿ ಮಾಡೋಕ್ಕಿದು ಮುದ್ರಾ ಫಿಸಿಯೋಥೆರಪಿ. ದೇಹಕ್ಕಿರೋ ಎಲ್ಲ ಬಾಡಿಗೂ ಎನರ್ಜಿ ಹೋಗ್ತಾ ಇದೆ. ಮಂತ್ರ ಸೌಂಡ್ ಥೆರಪಿ. ಮಂತ್ರ ಫಿಸಿಯೋಲಾಜಿನ ಬ್ಯಾಲೆನ್ಸ್ ಮಾಡಿದ್ರೆ ಮುದ್ರಾ ಅನಾಟಮಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ. ತಂತ್ರ ಏನು? ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಉದಯ ಆಗುವಾಗ ಸೂರ್ಯ ಆಗ್ತಾನೆ ಉದಯ ಆಗೋದನ್ನು ನೋಡಿಬಿಟ್ಟು 3 ಸಲ ಓಂ ರವಯೇ ನಮಃ, ಓಂ ಮಿತ್ರಾಯ ನಮಃ ಅಂಥೇಳಿ 21 ಇಲ್ಲ 12 ಬಾರಿ ಸೂರ್ಯನಿಗೆ ನೀರಿನಲ್ಲಿ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಅಂತಂದರೆ ಅವನಿಗೆ ಕೈ ತೊಳ್ಕೊಳ್ಳಿಕ್ಕೆ ನೀರು ಕೊಡುವಂಥದ್ದು. ಓಂ ರವಯೇ ನಮಃ, ಓಂ ಮಿತ್ರಾಯ ನಮಃ. ಇದು ತಂತ್ರ, ಜಲತಂತ್ರ. ನೀರಿನಲ್ಲಿ ಅರ್ಘ್ಯವನ್ನು ಕೊಡಬೇಕು. ನಿಮ್ಮನೆ ಟೆರೆಸ್ ಮೇಲೋ ಅಥವಾ ನಿಮ್ಮನೆ ಬಾಲ್ಕನಿಲೋ ಎಲ್ಲಿ ಸೂರ್ಯ ಕಾಣ್ತಾರೋ ಒಂದು ಉದ್ದಿನ ನೀರು ತಗೊಂಡು ಓಂ ರವಯೇ ನಮಃ, ಓಂ ಮಿತ್ರಾಯ ನಮಃ ಒಂದು ಸಲ, ಇನ್ನೊಂದು ಸಲ ಓಂ ರವಯೇ ನಮಃ, ಓಂ ಮಿತ್ರಾಯ ನಮಃ 2 ಸಲ, ಓಂ ರವಯೇ ನಮಃ, ಓಂ ಮಿತ್ರಾಯ ನಮಃ 3 ಸಲ ಕೊಟ್ಟರೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟಂಗಾಯ್ತು. ಆಗ ಶರೀರದಲ್ಲಿರ್ತಕ್ಕಂಥ ಎಲ್ಲ ಇಂಪ್ಯೂರಿಟೀಸು ಅರ್ಘ್ಯದ ಮೂಲಕ ವಿಸರ್ಜನೆ ಆಗುತ್ತೆ ಅಂತೇಳಿ ಸೂರ್ಯತಂತ್ರ ಸಾಧಲ್ಲಿ ಹೇಳ್ತಾರೆ. ಇದು ನನ್ನ ಕಡೆಯಿಂದ ಕೊಡುವಂಥದ್ದು. ಎನರ್ಜಿ ಬ್ಯಾಲೆನ್ಸು, ಕೋಪ ಕಮ್ಮಿ ಮಾಡ್ಕೊಳ್ಳೋಕ್ಕೆ, ಸುಸ್ತು ಸಂಕಟ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಈ ಒಂದು ಮುದ್ರಾಮಂತ ತಂತ್ರ ಯೂಸ್ ಮಾಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಲಾಗಿನ್ ಆಗಿ ನೀವೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.